ಇದೇ ರನ್ಯಾ ರಾವ್ ಪ್ರಕರಣದಲ್ಲಿ ಇಬ್ಬರು ಸಚಿವರ ಹೆಸರು ತಳುಕು ಹಾಕಿಕೊಂಡಿದೆ. ಓರ್ವ ಸಚಿವರು 10 ವರ್ಷಗಳಿಂದ ನಟಿ ರನ್ಯಾ ರಾವ್ಗೆ ಪರಿಚಯ ಅಂತೆ. ರನ್ಯಾ ರಾವ್ಗೆ ಮತ್ತೋರ್ವ ಸಚಿವ ನೆಕ್ಲೆಸ್ ಗಿಫ್ಟ್ ಅನ್ನ ಕೊಟ್ಟಿದ್ರಂತೆ. ರನ್ಯಾಗೆ ಇಬ್ಬರೂ ಸಚಿವರು ಆಪ್ತರು ಅನ್ನೋದು ಸದ್ಯ ಬೆಳಕಿಗೆ ಬಂದಿರುವಂತಹ ವಿಚಾರ. ಬಟ್ ಯಾವ ರೀತಿ ಇವರು ರನ್ಯಾಗೆ ಸಹಾಯ ಮಾಡ್ತಾ ಇದ್ರು ಆಕೆಯ ಈ ವ್ಯವಹಾರದಲ್ಲಿ, ಇದರ ಬಗ್ಗೆ ತನಿಖೆ ಆಗಬೇಕು. ಪ್ರೋಟೋಕಾಲ್ ದುರ್ಬಳಕೆ ಶ್ರೀರಕ್ಷೆಯೇ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗ ನೀವು ಗಮನಿಸ್ತಾ ಇರುವಂತಹ ಫೋಟೋ ರನ್ಯಾ ರಾವ್ ಮದುವೆಯ ಫೋಟೋ. ರನ್ಯಾ ರಾವ್ 3-4 ತಿಂಗಳ ಹಿಂದೆ ರನ್ಯಾ ರಾವ್ ಮದುವೆಯಾದಂತಹ ಸಂದರ್ಭದಲ್ಲಿ ಆಕೆಯ ಮದುವೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು. ಮೊನ್ನೆ ರನ್ಯಾ ರಾವ್ ಸಹೋದರನ ಮದುವೆ ಆಯಿತು. ಆ ಸಹೋದರನನ್ನ ಕೂಡ ನೀವು ಫೋಟೋದಲ್ಲಿ ಗಮನಿಸಬಹುದು. ಜೊತೆಗೆ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಕೂಡ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ರಿ. 3-4 ತಿಂಗಳ ಹಿಂದೆ ಬಹಳ ಅದ್ದೂರಿಯಾಗಿ ರನ್ಯಾ ರಾವ್ ಮದುವೆಯಾಗಿತ್ತು. ಆಕೆಯ ಮದುವೆಯ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಇದರ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ನವೆಂಬರ್ 27, 2024 ಆವತ್ತು ರನ್ಯಾ ರಾವ್ ಜತಿನ್ ಹುಕ್ಕೇರಿ ಜೊತೆ ಮದುವೆಯಾಗಿತ್ತು. ಆ ಮದುವೆ ರೇಸ್ ಕೋರ್ಸ್ನ ತಾಜ್ ವೆಸ್ಟಿನ್ ಹೋಟೆಲ್ನಲ್ಲಿ ನಡೆದಿತ್ತು. ಆ ಮದುವೆಗೆ ಹಲವು ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಭಾಗಿಯಾಗಿದ್ರು. ಮದುವೆಯಲ್ಲಿ ನವ ಜೋಡಿಗೆ ಆಗ ಶುಭ ಹಾರೈಸಿದ್ರು. ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮದುವೆಯಾದಂಥ 3 ತಿಂಗಳ ಬಳಿಕ ಈಗ ಡಿಆರ್ಐ ಬಲೆಗೆ ಬಿದ್ದಿದ್ದಾಳೆ ರನ್ಯಾ ರಾವ್, ಅದು ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಇನ್ನು ರನ್ಯಾ ರಾವ್ಗೆ ಇಬ್ಬರು ಸಚಿವರ ಜೊತೆ ನಂಟಿರುವ ಬಗ್ಗೆ ಬಲವಾದಂಥ ಅನುಮಾನ ಮೂಡಿದೆ. ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಓರ್ವ ಸಚಿವರ ಜೊತೆ ಕಳೆದ 10 ವರ್ಷಗಳಿಂದ ನಂಟಿದೆಯಂತೆ, ಸಂಪರ್ಕ ಇದೆಯಂತೆ. ಮತ್ತೋರ್ವ ಸಚಿವರು ಆಕೆಗೆ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರಂತೆ. ಹಾಗಾಗಿ ರನ್ಯಾ ರಾವ್ಗೆ ಆ ಏರ್ಪೋರ್ಟ್ ನಿಂದ ಹೊರಗಡೆ ಬರೋದಕ್ಕೆ ಇವರಿಬ್ರು ಯಾವ ರೀತಿ ಸಹಾಯವನ್ನ ಮಾಡಿದ್ದಾರೆ, ಏನಾದ್ರೂ ಹೆಲ್ಪ್ ಮಾಡಿದಾರಾ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ತನಿಖೆಯನ್ನ ನಡೆಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.